ಎಲ್ಲ ನನ್ನ ಪ್ರೀತಿಯ ರೈತರಿಗೆ ನಮಸ್ಕಾರ. ಪುಟ್ಟಾಲಾಕ್ಸ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂದರೆ, ಟೊಮೊಟೊ ಬೆಳೆ ನಾಟಿ ಮಾಡುವ ರೈತರು ಯಾವ ರೀತಿ ಟೊಮೊಟೊ ಬೆಳೆಗೆ ಗೊಬ್ಬರವನ್ನು ಹಾಕಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಫುಲ್ಲಾಗಿದೆ. ದಯವಿಟ್ಟು ಈ ವಿಡಿಯೋನ ಫುಲ್ ವಿಡಿಯೋ ನೋಡಿ. ನಿಮಗೆ ಇಷ್ಟವಾದ ಒಂದು ಲೈಕ್ ಮಾಡಿ. ಈ ವಿಡಿಯೋಗೆ 500ರಿಂದ 800 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ದಯವಿಟ್ಟು ಮಾಡಿ ಸಪೋರ್ಟ್ ಮಾಡ್ತಾ ಇದೇ ವಿಡಿಯೋಸ್ ಮಾಡ್ತಾ ಇರ್ತೀವಿ. ಈಗ ಬನ್ನಿ ನಮ್ಮ KN ಮಂಡಿ ಮಾಲಕ ಪ್ರಕಾಶ್ ಹತ್ರ ಮಾತಾಡಿ ಹೆಚ್ಚಿನ ಮಾಹಿತಿ ಪಡೆಯೋಣ. ನಮಸ್ಕಾರ ಅಣ್ಣ. ನಮಸ್ಕಾರ. ಈಗ ಟೊಮೊಟೊ ನಾಟಿ ಮಾಡುವ ರೈತರು ಯಾವ ರೀತಿ ಗೊಬ್ಬರವನ್ನು ಹಾಕಬೇಕು, ಯಾವ ರೀತಿ ನೀರು ಹಾಕಬೇಕು ಅನ್ನೋದ್ರ ಬಗ್ಗೆ ನಮ್ಮ ರೈತರಿಗೆ ಮಾಹಿತಿ ತಿಳಿಸ್ಕೊಡಿ ಅಣ್ಣ. ನೋಡಿ, ಏನು ರೈತರು ಟೊಮೆಟೊ ನೆಡ್ತಾರೆ, ಪ್ರತಿಯೊಬ್ಬ ರೈತರು ಟೊಮೆಟೊ ನೆಟ್ಟು ಒಳ್ಳೆ ದುಡ್ಡು ಮಾಡಬೇಕಂತಕ್ಕಂಥದ್ದು ರೈತರಲ್ಲಿ ಇರ್ತಕ್ಕಂಥದ್ದು, ಅದು ಸಹಜ. ಮೊದಲಿಗೆ ರೈತರು ಟೊಮೆಟೊ ನೆಡೋಕ್ಕೆ ಮುಂಚೆ ಒಂದು 15 ದಿವಸ 20 ದಿವಸ ಇದ್ದಂಗೆ ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕಾಗತ್ತೆ. 1 ಅಡಿ 1.5 ಅಡಿ ಆಳದಲ್ಲಿ ಮಣ್ಣು ತೆಗೆದು 3 ಜಾಗದಲ್ಲಿ 3ರಿಂದ 4 ಜಾಗ 5 ಜಾಗದಲ್ಲಿ ಮಣ್ಣು ತೆಗೆದು ಆ ಮಣ್ಣನ್ನು ತಗೊಂಡೋಗಿ ತೋಟಗಾರಿಕೆಯಲ್ಲಿ ಕೃಷಿ ಇಲಾಖೆಯಲ್ಲಿ ಕೊಟ್ಟರೆ ಫ್ರೀಯಾಗಿ ಅವ್ರಿಗೆ ಮಣ್ಣಿನ ಪರೀಕ್ಷೆ ಮಾಡಿಸ್ಕೊಳ್ತಾರೆ. ಮಣ್ಣಿನ ಪರೀಕ್ಷೆ ತುಂಬ ಉತ್ತಮ. ಯಾಕೆ ಅಂತಂದರೆ ಯಾವ ಮಣ್ಣಲ್ಲಿ ಏನಿದೆ, ಅದರಲ್ಲಿ ಏನು ಕಡಿಮೆ ಇದೆ ಅಂತಕ್ಕಂಥದ್ದು ಅಲ್ಲಿ ರಿಸಲ್ಟ್ ಬರ್ತೈತೆ. ಮನುಷ್ಯನಿಗೂ ಹಂಗೆ ಬ್ಲಡ್ ಪರೀಕ್ಷೆ ಮಾಡಿದಾಗ ಶುಗರ್ ಇದೆಯಾ BP ಇದೆಯಾ ಅಂತಕ್ಕಂಥದ್ದು ಅದು ತಿಳಿಸ್ಕೊಡ್ತೈತೆ. ಅದೇ ಥರ ಭೂಮಿಯಲ್ಲೂ ಸಾರಾಂಶಗಳು ತಿಳಿಸ್ಕೊಟ್ಟಾಗ ನಾವು ಅದನ್ನು ಏನು ಹಾಕಬೇಕು, ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತಕ್ಕಂಥದ್ದು ತಿಳಿದಾಗ ಅದನ್ನು ಅಷ್ಟೇ ಪ್ರಮಾಣದಲ್ಲಿ ಹಾಕಿದರೆ ಬೆಳೆ ತುಂಬ ಚೆನ್ನಾಗಿ ಬರ್ತೈತೆ ಅಂತಕ್ಕಂಥದ್ದು ಮಾಹಿತಿ ಪಡೆದು ಬೆಳೆ ಮಾಡಬೇಕು ಅಂತಕ್ಕಂಥದ್ದು ಒಂದು. ಮತ್ತು ಯಥೇಚ್ಛವಾಗಿ ಸಾವಯವ ಗೊಬ್ಬರಗಳನ್ನ ಬಳಸೋದ್ರಿಂದ ಭೂಮಿ ಹಾಳಾಗೋದಿಲ್ಲ, ಭೂಮಿನೂ ಉಳ್ಕೊಳತ್ತೆ, ಮುಂದಿನ ಪೀಳಿಗೆಗೂ ಭೂಮಿ ಹದವಾಗಿರ್ತೈತೆ. ಸಾವಯವ ಗೊಬ್ಬರ ಅಂತಂದರೆ ಸಾಧ್ಯವಾದಷ್ಟು ಕೊಟ್ಟಿಗೆ ಗೊಬ್ಬರ ಮತ್ತು ಹಿಂಡಿ ಮತ್ತು ಇದು ಎರೆ ಗೊಬ್ಬರ ಅಂತ ಬೇಕಾದಷ್ಟು ಕಂಪ್ನಿಗಳು ಬರ್ತಾ ಇದೆ. ಆ ಥರ ಗೊಬ್ಬರಗಳನ್ನ ಬಳಸೋದ್ರಿಂದ ಭೂಮಿ ಹಾಳಾಗೋದಿಲ್ಲ, ಒಳ್ಳೆ ಬೆಳೆ ಬರ್ತೈತೆ, ನಿಮ್ಗೆ ಹೆಚ್ಚು ದಿವಸ ಫಸಲು ಕೊಡೋಂಥ. ಟೊಮೊಟೊ ಬೆಳೆಗಾರರಿಗೆ ವೈರಸ್ ಇರುವಂಥ ರೈತರಿಗೆ ಮತ್ತು ಅಂಗಮಾರಿ ಇರುವಂಥ ರೈತರಿಗೆ ಈ ಸಮಸ್ಯೆಗೆ ಈ ಪ್ರಾಡಕ್ಟ್ ಬಗ್ಗೆ ಫೈನಲ್ ಆಗಿ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ವೆಲ್ಡನ್ ಡಿಫೆಂಡ್ರು ಮತ್ತು ಕ್ಯೂರಲ್ ಬಗ್ಗೆ. ಡಿಫೆಂಡ್ರು ಫಸ್ಟ್ ಸ್ಟಾರ್ಟಿಂಗ್ ಇಲ್ಲ ಲಾಸ್ಟ್ ಗಂಟೆ ಮಾಡ್ಕೊಂಡು ಬಂದ್ಬಿಟ್ರೆ ವೈರಸ್ಗೆ ಏನು ಗೊತ್ತಾಡೋದಲ್ಲಿ ವೈರಸ್ ಬರಲ್ಲ. ಅಂಗಮಾರಿ ರೋಗಕ್ಕೆ ಕ್ಯೂರಲ್ ಕರೆಕ್ಟಾಗಿ ಮಾಡ್ಕೊಂಡ್ರೆ ಬೇರೆ ಔಷಧಿ ಹೊಡೆಯೋಷ್ಟೇ ಇಲ್ಲ, ಆರಾಮಾಗಿ ಕಂಟ್ರೋಲ್ ತಗೊಬೋದು. ರೈತರು ಆರಾಮಾಗಿ ಯೂಸ್ ಮಾಡ್ಬೋದು. ಇದನ್ನ ಈ ಔಷಧಿಗೂ ಅಷ್ಟೇ ಆರಾಮಾಗಿ ರೈತರು ದುಡ್ಡು ಹಾಕಿ ತರಿಸ್ಕೊಂಡು ಯೂಸ್ ಮಾಡಿ. ಮತ್ತು ಗೊಬ್ಬರಗಳನ್ನ ಬಳಸುವಾಗ ಸಮತೋಲನ ಗೊಬ್ಬರಗಳನ್ನ ಬಳಸಬೇಕಾಗತ್ತೆ. ನಾವು ಯಾವಾಗೂ ಸಮ ಪ್ರಮಾಣದಲ್ಲಿರಬೇಕು. ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಮ್ ಸಮತೋಲನವಾಗಿ ಗೊಬ್ಬರದಲ್ಲಿ ಮಿಕ್ಸ್ ಮಾಡ್ಕೊಂಡು ಕೊಟ್ಟರೆ ಅದು ತುಂಬ ಸೂಕ್ತ. ಒಂದು ಹೆಚ್ಚಿಗೆ ಕೊಡೋದು ಒಂದು ಕಡಿಮೆ ಕೊಡೋದು ಆದಾಗ ಏನಾಗುತ್ತೆ ಅಂದರೆ ರೋಸು ಜಾಂಡೀಸು ಮತ್ತು ಗಿಡಕ್ಕೆ ತೊಂದರೆ ಆಗೋಂಥ ಎಲ್ಲ ಸಾಧ್ಯತೆಗಳು ಇರ್ತೈತೆ. ನಾಟಿ ಮಾಡುವಾಗ ಸಾಮಾನ್ಯವಾಗಿ ನೀವು ಮೂಟೆ ಗೊಬ್ಬರ ಕೊಡೋಕ್ಕೆ ಹೋಗ್ಬೇಡ್ರಿ, ಡ್ರಿಪ್ ಗೊಬ್ಬರ ಯಾವುದೂ ಕೊಡೋಕ್ಕೆ ಹೋಗ್ಬೇಡ್ರಿ. ನೀವೇನು ಕೊಟ್ಟಿಗೆ ಗೊಬ್ಬರ ಮತ್ತು ಅದು ಇದು ಕೊಟ್ಟಿರ್ತೀರಲ್ಲ, ಅದ್ರ ಜೊತೆಗೆ ನೀವು ಯಾವುದು ಹಾಕೋಕ್ಕೆ ಹೋಗ್ಬೇಡ್ರಿ. ಸಸಿಗಳು ನಾಟಿ ಮಾಡುವಾಗ ಮಣ್ಣಲ್ಲಿ ಸ್ವಲ್ಪ ಪ್ರಮಾಣದ ರಂಜಕಯುಕ್ತ ಗೊಬ್ಬರವನ್ನು ಸೇರಿಸಿ ನಾಟಿ ಮಾಡಿದರೆ ಒಳ್ಳೆಯದು. ನೀವು ಯಾಕೆ ರಂಜಕಯುಕ್ತ ಗೊಬ್ಬರ ಸೇರಿಸ್ಬೇಕಾದ್ರೆ ಅದು ಬೇರನ್ನ ಸಾಯಿಸೋದಿಲ್ಲ. ಬೇರೆ ಗೊಬ್ಬರ ಹಾಕಿದ್ರೆ ಬೇರೆ ಸಾಯಿಸ್ಬಿಡ್ತೈತೆ. ಎಳೆ ಮಗು ಹೆಂಗೋ ಹಂಗೆ ನಾರು ಕೂಡ ಹಂಗೆ ಇರ್ತೈತೆ. ಅದಕ್ಕೆ ನೀವು ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟು ನೀವು ನಾರನ್ನ ನಾಟಿ ಮಾಡ್ಕೋಬೇಕು. ಒಂದು 15 ದಿವಸ ಆದಮೇಲೆ ಚೆನ್ನಾಗಿ ಬೇರು ಬಿಟ್ಕೊಂಡು ಸ್ವಲ್ಪ ನಾರು ಬೆಳವಣಿಗೆ ಬಂದಮೇಲೆ ನೀವು ಗೊಬ್ಬರಗಳನ್ನ ಯೂಸ್ ಮಾಡ್ಕೋಬೋದು. ಮತ್ತು ದ್ರವರೂಪದ ಗೊಬ್ಬರಗಳನ್ನ ಬಳಸುವಾಗ ಭಾರಿ ಎಚ್ಚರವಾಗಿರಬೇಕು. ಯಾವುದೇ ದ್ರವರೂಪ ಅಂದರೆ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಕೊಡೋಂಥ ಗೊಬ್ಬರಗಳನ್ನ ನೀವು ಸಮ ಪ್ರಮಾಣದಲ್ಲಿ ಎಕರೆಗೆ ಏನು 4 kg ಅಂತೇಳಿ ಗೈಡ್ಲೈನ್ಸ್ ಕೊಟ್ಟಿರ್ತಾರೆ, 4 kg ಮಾತ್ರ ಸಮ ಪ್ರಮಾಣದಲ್ಲಿ ಭೂಮಿಯೆಲ್ಲ ಸಮನಾಗಿ ಬರೋ ಥರ ಬಳಸ್ಕೊಂಡ್ರೆ ಒಳ್ಳೆಯದು. ಏನಾಗುತ್ತೆ ಅಂದರೆ ನೀವು ಯಥೇಚ್ಛವಾಗಿ ಬಿಟ್ಟಾಗ ಏನಾಗುತ್ತೆ, ಎಲ್ಲಿ ಸಿಕ್ಕಿರ್ತೈತೆ ಆ ಗಿಡ ಯಥೇಚ್ಛವಾಗಿ ಬೆಳೆದು ಬಿಡೋದು, ಬೇರೆ ಸಿಗ್ದಿದ್ದ ಗಿಡ ಹಂಗೆ ಇದ್ದೋಗುತ್ತೆ. ಅದರಿಂದ ತೋಟ ಎಲ್ಲ ಅರ್ಧೈತಲ್ಲ ಅಂತ ಡ್ರಿಪ್ಪಲ್ಲಿ ನೋಡಿಕೊಂಡು ಸಮ ಪ್ರಮಾಣದಲ್ಲಿ ಲಿಕ್ವಿಡ್ ಗೊಬ್ಬರನ ಕೊಡಬೇಕಾಗಿರ್ತೈತೆ. ಕಾಂಪೋಸ್ಟ್ ಟೀ ಬಳಸಿ. ಕಾಂಪೋಸ್ಟ್ ಟೀ ಒಂದು ಉತ್ತಮ ಸಾವಯವ ಗೊಬ್ಬರ ಮತ್ತು ಮಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು. ಕಾಂಪೋಸ್ಟ್ ಟೀ ಅಂತ ಬರ್ತೈತೆ, ಅದು ತುಂಬ ಒಳ್ಳೆಯದು. ಭೂಮಿಯಲ್ಲಿ ಮಣ್ಣನ್ನು ಫಲವತ್ತತೆ ಚೆನ್ನಾಗಿ ಕಾಪಾಡ್ಕೊಳ್ತೈತೆ, ತೇವಾಂಶನ ಹಿಡಿದಿಟ್ಕೊಳ್ಳೋಂಥ ಶಕ್ತಿ ಇರ್ತೈತೆ. ಅದರಿಂದ ಕಾಂಪೋಸ್ಟ್ ಟೀನ ಬಳಸೋದ್ರಿಂದ ನಿಮ್ಗೆ ತುಂಬ ಒಳ್ಳೆಯದು ಅಂತ. ಮತ್ತು ಮೆಗ್ನೀಷಿಯಮ್ ಕೊರತೆ ಇದ್ದರೆ ಮೆಗ್ನೀಷಿಯಮ್ನ ಸ್ವಲ್ಪ ನೀವು ಇದರಲ್ಲಿ ತಿಳ್ಕೊಂಡಿರ್ತೀರಿ, ಮಣ್ಣು ಪರೀಕ್ಷೆಯಲ್ಲೇ ತಿಳ್ಕೊಂಡಿರ್ತೀರಿ. ಮೆಗ್ನೀಷಿಯಮ್ ಕೊರತೆ ಯಾರಿಗಿರ್ತೈತೆ ಅವರು ಮೆಗ್ನೀಷಿಯಮ್ ಅಂದರೆ ಅದು ಸಾಲ್ಟ್ ರೂಪದಲ್ಲಿ ಬರ್ತೈತೆ ಸರ್, ಉಪ್ಪಿನ ರೂಪದಲ್ಲಿ. ಅದನ್ನು ಮೆಗ್ನೀಷಿಯಮ್ ಸ್ವಲ್ಪ ಬಳಸೋದ್ರಿಂದ ಅದರ ಇದನ್ನು ಸ್ವಲ್ಪ ಗಿಡಕ್ಕೆ ಒಳ್ಳೆ ಇದು ಸಿಗುತ್ತೆ. ಮಣ್ಣಲ್ಲಿ ಮೆಗ್ನೀಷಿಯಮ್ ಕಡಿಮೆ ಇದ್ದರೆ ಮತ್ತು ನಾವು ಮೆಗ್ನೀಷಿಯಮ್ ಬಳಸೋದ್ರಿಂದ ಸೂಕ್ತವಾದ ಬೆಳೆ ಬರ್ತೈತೆ.
ಭೂಮಿಯಲ್ಲಿ ಸಾರಜನಕವನ್ನು ತಪ್ಪಿಸ್ಬೇಕು. ಅತಿಯಾದ ಸಾರಜನಕ ಎಲೆಗಳನ್ನ ಬೆಳವಣಿಗೆ ಮಾಡೋದಕ್ಕೆ ತುಂಬ ಉಪಯುಕ್ತಕರ. ಅದು ಎಲೆಗಳನ್ನ ಚೆನ್ನಾಗಿ ಬೆಳೆಸ್ಬಿಡ್ತೈತೆ. ಹಂಗಾಗಿ ಗಿಡ ಬೆಳ್ಕೊಂಡಿದ್ದಾಗತ್ತೆ, ನಿಮ್ಮ ಕಾಯಿ ಬಿಡೋದಿಲ್ಲ. ಅದರಿಂದ ಸಾರಜನಕ ಯಥೇಚ್ಛವಾಗಿ ಬಳಸೋಕೆ ಹೋಗ್ಬೇಡ್ರಿ. ಕಡಿಮೆ ಪ್ರಮಾಣದಲ್ಲಿ ಬೆಳೆಸ್ಕೊಳ್ಳಿ. ಕಾಯಿಗೆ ಯಾವ್ದು ಬೇಕೋ ಅದನ್ನು ಮಾತ್ರ ಬೆಳೆಸ್ಕೊಳ್ಳಿ. ಸಾರಜನಕನ ಬಳಸಿದಾಗ ಅದೇನಾಗುತ್ತೆ, ಗಿಡ ಚೆನ್ನಾಗಿ ಬೆಳ್ಕೊಂಡಿದ್ದಾಗತ್ತೆ, ಕಾಯಿ ಕೊಡೋದಿಲ್ಲ. ಫಲವತ್ತತೆಯನ್ನು ಗಮನಿಸ್ತಾ ಇರಬೇಕು ರೈತನ. ಯಾವಾಗ ಅಷ್ಟೇ ಯಾವ ಥರ ಇದೆ, ಫಲವತ್ತಾಗಿದೆಯಾ, ಒಂದೇ ಈಕ್ವಲ್ ಯೂನಿಫಾರ್ಮಲ್ಲಿ ಇದೆಯಾ ಬೆಳೆ ಇಲ್ವಾ ಅಂತಕ್ಕಂಥದ್ದು ಗಮನಿಸ್ಬೇಕಾಗತ್ತೆ. ಅದು ಗಮನಿಸೋದ್ರೆ ಏನಾಗುತ್ತೆ, ನೀರು ಹರಿತಾ ಇದೆಯಾ ಅಥವಾ ಗೊಬ್ಬರ ಹೋಗಿದೆಯಾ ಇಲ್ಲ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಡ್ರಿಪ್ಪಲ್ಲಿ ಏನಾಗುತ್ತೆ ಅಂದರೆ ಕೆಲವು ಕಡೆ ನೀರು ಹರಿದಿರಲ್ಲ, ಅದರಲ್ಲಿ ಡ್ರಿಪ್ಪಲ್ಲಿ ಗೊಬ್ಬರ ಕೊಡೋದ್ರಿಂದ ಆ ಭಾಗದಲ್ಲಿ ನೀರೇ ಹೋಗಿರಲ್ಲ, ಅಲ್ಲಿ ಬೆಳೆ ಸರಿಯಾಗಿ ಬಂದಿರಲ್ಲ. ಹಂಗಾಗಿ ನೀವು ಫಲವತ್ತತೆಯನ್ನು ಗಮನಿಸ್ತಾ ಇರಬೇಕು. ಎಲ್ಲಿ ಗೊಬ್ಬರ ಪ್ರಮಾಣ ಕಡಿಮೆ ಆಗಿದೆ, ಎಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗಿದೆ ಗಮನಿಸ್ಕೊಂಡು ನೀವು ನೀರು ಅಥವಾ ಗೊಬ್ಬರ ಏನು ಕಡಿಮೆ ಆಗಿದೆ ಅದು ಕೊಟ್ಟಾಗ ತೋಟ ಒಂದೇ ಸರಿಯಾಗಿ ಯೂನಿಫಾರ್ಮಾಗಿ ಬರ್ತೈತೆ. ಆಗ ನಿಮ್ಗೆ ಒಳ್ಳೆ ಇಳುವರಿ ಬರ್ತೈತೆ. ಬೇರಿನ ಬಳಿ ಗೊಬ್ಬರ ಹಾಕಬೇಕು, ಗಾಂಡದ ಬಳಿ ಗೊಬ್ಬರ ಹಾಕಬಾರ್ದು. ಅಂದರೆ ಬೇರೆ ಎಲ್ಲಿರ್ತೈತೆ ಅಲ್ಲಿ ಸ್ವಲ್ಪ ದೂರದಲ್ಲಿ, ಅಂದರೆ ಕಾಂಡಕ್ಕಿಂತ ಸ್ವಲ್ಪ ದೂರದಲ್ಲಿ ಗೊಬ್ಬರ ಹಾಕಿ. ಕಾರಣ ಏನಪ್ಪ ಅಂದರೆ ಕಾಂಡದ ಹತ್ರ ಹಾಕಿದರೆ ನೀವು ಆ ಬೇರಲ್ಲಿರ್ತಕ್ಕಂಥ ಕೆಲವು ಅಂಶಗಳ ಕಾಂಡನ ಸಾಯಿಸ್ಬಿಡ್ತೈತೆ. ಅದರಿಂದ ಬೇರಿನ ಬಳಿ ಹಾಕಿದಾಗ ನಿಧಾನವಾಗಿ ಬೇರು ಏನು ಬೇಕಾ ತಗೊಳತ್ತೆ, ಗಿಡ ಬೆಳವಣಿಗೆ ಆಗೋದಕ್ಕೆ ಅನುಕೂಲ ಆಗುತ್ತೆ. ಯಾವಾಗಲೂ ನೀರಿನೊಂದಿಗೆ ಗೊಬ್ಬರ ಕೊಡಬೇಕು. ಕೆಲವು ಗೊಬ್ಬರಗಳೆಲ್ಲ ನೀರಲ್ಲೇ ಬಿಡಬೇಕಾಗತ್ತೆ. ಕೆಲವು ಗೊಬ್ಬರ ಈಗ ನಾವು ಏನು ಕಾಂಪ್ಲೆಕ್ಸ್ಗಳೆಲ್ಲ ಹೇಳ್ತಿರಲ್ಲ, ಅದು ಮೂಟೆ ಗೊಬ್ಬರನ ಒಂದು ಗುಣಿ ಟೈಪ್ ಹಾಕಿ ಗುಣಿಯಲ್ಲಿ ಹಾಕಿ ಅದಕ್ಕೆ ನೀರು ಹಾಯಿಸಿದಾಗ ಅದು ನೀರಲ್ಲಿ ನಿಧಾನವಾಗಿ ಬುಡಕ್ಕೆ ಹೋಗೋಂಥ ಅವಕಾಶಗಳಿರ್ತೈತೆ. ನೀರು ಇಲ್ಲದೆ ಇದ್ದರೆ ಬರೀ ಗೊಬ್ಬರ ಹಾಕಿದರೆ ನಿಮ್ಗೇನು ಉಪಯೋಗ ಆಗೋದಿಲ್ಲ. ಆ ಗೊಬ್ಬರ ಏನಾಗುತ್ತೆ, ಮೇಲ್ಭಾಗದಲ್ಲಿದ್ದರೆ ಬಿಸಿಲಿಗೆ ಗಾಳಿಗೆ ಆಪರೇಟಾಗಿ ಹೋಗುತ್ತೆ, ಹಾಳಾಗತ್ತೆ, ಏನು ಸುಖ ಆಗೋದಿಲ್ಲ. ಅದರಿಂದ ಗೊಬ್ಬರ ಹಾಕಿದ ತಕ್ಷಣ ಸ್ವಲ್ಪ ನೀರು ಅದ್ರ ಮೇಲೆ ಹಾಯಿಸಿದಾಗ ನೀರಲ್ಲಿ ಕರಗಿ ಗಿಡಕ್ಕೆ ಹೋಗೋಂಥ ಎಲ್ಲ ಸಾಧ್ಯತೆಗಳಿರ್ತೈತೆ. ಗಿಡ ಅದನ್ನ ಎಳ್ಕೊಂಡು ಒಳ್ಳೆ ಫಸಲು ಕೊಡ್ತೈತೆ. ಯಾವಾಗಲೂ ನಾವು ಹಸಿರು ಗೊಬ್ಬರನ ಬಳಸಬೇಕಾಗತ್ತೆ. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಹಸಿರು ಗೊಬ್ಬರಗಳನ್ನು ಬಳಸಿದರೆ ಮಣ್ಣು ತುಂಬ ಚೆನ್ನಾಗಿರ್ತೈತೆ. ಹಸಿರು ಗೊಬ್ಬರಗಳಂದರೆ ಬೇಕಾದಷ್ಟು ಬರ್ತಾಯಿದೆ. ಈಗ ನಮ್ಮ ತೋಟಗಾರಿಕೆಯಲ್ಲೆಲ್ಲ ಸಿಗ್ತೈತೆ ಹಸಿರು ಗೊಬ್ಬರ ಅಂತ ಕೇಳಿದಾಗ ಸಿಗ್ತೈತೆ. ಆ ಥರ ಗೊಬ್ಬರಗಳನ್ನ ಬಳಸೋದ್ರಿಂದ ನಿಮ್ಗೆ ಭೂಮಿ ಫಲವತ್ತಾಗಿರ್ತೈತೆ. ಪ್ರತಿ ಹಂತದಲ್ಲಿ ಬೇರೆ ಗೊಬ್ಬರಗಳನ್ನ ಗಮನಿಸ್ಕೊಂಡು ಬಳಸಬೇಕಾಗತ್ತೆ. ಹಂತಕ್ಕೂ ನೋಡ್ಕೋಬೇಕು. ಸಸಿ ಹಂತದಲ್ಲಿ ಯಾವ ಗೊಬ್ಬರ ಬಳಸಬೇಕು, ಸಸಿ ಆದಮೇಲೆ ಒಂದು 20 ದಿವಸ 20-25 ದಿವಸಕ್ಕೆ ಹೂವು ಕೊಡೋತ್ತ ಶುರುವಾಗುತ್ತೆ. ಆ ಟೈಮಲ್ಲಿ ಯಾವ ಥರ ಗೊಬ್ಬರ ಬಳಸಬೇಕು. ಮತ್ತು ಕಾಯಿ ಶುರುವಾದಾಗ ಕೆಲವು ರೈತರು ಏನು ಮಾಡ್ತಾರೆ, ಕಾಯಿ ಫಸಲು ಬಂದುಬಿಡ್ತಿದ್ದಾದಮೇಲೆ ಗೊಬ್ಬರ ಬಳಸೋದಿಲ್ಲ. ಹಂಗೆ ಮಾಡೋಕ್ಕೆ ಹೋಗ್ಬಾರ್ದು. ಗೊಬ್ಬರ ಆಗ್ಬೋದು, ಔಷಧಿ ಆಗ್ಬೋದು. ನೀವು ಅದ್ರಿಗೆ ಏನು ಕಡಿಮೆ ಆಗಿದೆ ಅದು ನೋಡ್ಕೊಂಡು ಬಳಸ್ತಾ ಹೋದರೆ ನಿಮ್ಗೆ ಲಾಂಗ್ ಟರ್ಮು ಟೊಮಾಟೊ ಕೊಡ್ತೈತೆ. ಲಾಂಗ್ ಟರ್ಮ್ ನಿಮ್ಗೆ ಟೊಮಾಟೊ ಬಂದಿದ್ದೆ ಆದರೆ ನಿಮ್ಗೆ ಲಾಸ್ ಆಗೋದಿಲ್ಲ. ಬೆಲೆ ಏನೋ ಕುಸಿದೋಗಿದೆ, 150-200 ರೂಪಾಯಿ ರೇಂಜ್ ಮಾರ್ತಾಯಿದೆ ಅಂದಂಥ ಸಂದರ್ಭಗಳಲ್ಲಿ ಕೂಡ ನಿಮ್ಗೆ ಎಕರೆಗೆ 4,000 ಬಾಕ್ಸ್ ಟೊಮಾಟೊ ಬಂದರೆ ನಿಮ್ಗೆ 6-7 ಲಕ್ಷ ದುಡ್ಡಾಗುತ್ತೆ. ನಿಮ್ಮ ಖರ್ಚು ಒಂದು 3 ಲಕ್ಷ 4 ಲಕ್ಷ ಅಂತೂ ಸಿಕ್ಕೇ ಸಿಗುತ್ತೆ. ಯಾವತ್ತೂ ರೈತನು ಬೆಳೆನ ಬೆಳೆದ್ಬಿಟ್ಟಿದ್ದೀವಿ, ನಾವು ಚೆನ್ನಾಗಿ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಏನನ್ನ ಗೊಬ್ಬರ ಹಾಕೋದು ನಿಲ್ಲಿಸ್ಬಿಟ್ರೆ ಅದೇನಾಗುತ್ತೆ, ಗಿಡದಲ್ಲಿರ್ತಕ್ಕಂಥ ಕಾಯಿ ಮಾತ್ರ ಸಿಗುತ್ತೆ, ಮತ್ತು ನಿಮ್ಗೇನು ಸಿಗೋದಿಲ್ಲ, ಲಾಸ್ ಆಗ್ಬಿಡ್ತೀರಿ. ಹಂಗಾಗೋದು ಬೇಡ. ನೀವು ಗಿಡ ಯಾವಾಗವರೆಗೂ ನಿಮ್ಗೆ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ. ಅದ್ರ ಜೊತೆಗೆ ನೀವು ಹೋದಾಗ ಅದು ಇನ್ನೂ ಸ್ವಲ್ಪ ದಿವಸ ಹೆಚ್ಚಿಗೆ ಫಸಲು ಕೊಡ್ತೈತೆ. ಆ ಫಸಲು ಕೊಟ್ಟಂಥ ಸಂದರ್ಭದಲ್ಲಿ ರೈತನಿಗೆ ತುಂಬ ಉಪಯುಕ್ತ ಆಗುತ್ತೆ. ಅತಿಯಾದ ಗೊಬ್ಬರನ ಬಳಸೋಕೆ ಹೋಗ್ಬೇಡ್ರಿ. ಯಾವಾಗಲೂ ಅಷ್ಟೇ ನಮ್ಮ ರೈತರು ಏನು ಮಾಡ್ತಾರೆ ಅಂತಂದರೆ ಹೆಚ್ಚಿಗೆ ಅಂದರೆ ಮೀರಿ ಗೊಬ್ಬರನ ಕೊಟ್ಬಿಡ್ತಾರೆ. ಈಗ ಗೊಬ್ಬರದ ಅಂಗಡಿಯಲ್ಲಿ ಹೇಳಿರ್ತಾರೆ, ಈ ಗೊಬ್ಬರ ಒಂದು ಇಷ್ಟೇ kg ಬಳಸ್ಬೇಕಂತ, ಇನ್ನೂ 1 kg ಜಾಸ್ತಿ ಹಾಕಿದರೆ ಏನೋ ಬೆಳೆ ಚೆನ್ನಾಗಿ ಬಂದ್ಬಿಡ್ತೈತೆ ಅಂತ ಬಳಸೋಕೆ, ಆ ಥರ ಬಳಸೋಕೆ ಹೋಗ್ಬೇಡ್ರಿ. ಏನು ನೀವು ಗೈಡ್ಲೈನ್ಸ್ ಕೊಟ್ಟಿರ್ತಾರೆ ತೋಟಗಾರಿಕೆಯಲ್ಲಿ ಅಥವಾ ಔಷಧಿ ಅಂಗಡಿಯಲ್ಲಿ, ಅದನ್ನು ತಿಳ್ಕೊಂಡು ಇನ್ನೂ ಬುದ್ಧಿವಂತರ ಹತ್ರ ತಿಳ್ಕೊಂಡು ಎಷ್ಟು ಬಳಸ್ಬೇಕು ಅಷ್ಟನ್ನೇ ಸಮ ಪ್ರಮಾಣದಲ್ಲಿ ಬಳಸಿ. ಹೆಚ್ಚಾಗಿ ಬಳಸೋಕೆ ಹೋಗ್ಬೇಡ್ರಿ. ಹೆಚ್ಚಾಗಿ ಬಳಸೋದ್ರಿಂದ ರೋಗ ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ. ಸಮಯಕ್ಕೆ ಸರಿಯಾಗಿ ಗೊಬ್ಬರ ಬಳಸಿ. ಯಾವಾಗಲೂ ಅಷ್ಟೇ ಸಮಯ ಸರಿಯಾಗಿ ಗೊಬ್ಬರ ಬಳಸಬೇಕು. ಈಗ ಇವತ್ತು ಯಾವುದೋ ಗೊಬ್ಬರ ಬಳಸ್ಬಿಟ್ಟಿದ್ರಿ, ನಾಳೆ ಹೋಗಿ ಇನ್ನೊಂದು ಗೊಬ್ಬರ, ಆ ಥರ ಆಗೋದು ಬೇಡ. ಒಂದು ಗೊಬ್ಬರ ಕೊಟ್ಟಿದ್ದಾದಮೇಲೆ ನೀವು 8 ದಿವಸ ಅದು ರಿಸಲ್ಟ್ ಸಿಗೋದಿಲ್ಲ ನಿಮ್ಗೆ. 8 ದಿವಸದ ನಂತರ ಅದು ರಿಸಲ್ಟ್ ಕೊಡ್ತೈತಿ, ಏನಾಗೈತೆ ಏನು ಹೋಗೈತೆ. ತದನಂತರ ಯಾವ ಗೊಬ್ಬರ ಬಳಸ್ಬೇಕಂತ ತಿಳ್ಕೊಂಡು ಸರಿಯಾದ ಸಮಯಕ್ಕೆ ಸರಿಯಾದ ಗೊಬ್ಬರನ ಬಳಸಿ. ರಾಸಾಯನಿಕ ಗೊಬ್ಬರಗಳಿಗೆ ಸಾಧ್ಯವಾದಷ್ಟು ಕಡಿಮೆ ಮಾಡಿ. ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡಿದರೆ ನಿಮಗೆ ಲಾಂಗ್ ಟರ್ಮ್ ಬೆಳೆ ಇರ್ತೈತೆ. ಲಾಂಗ್ ಟರ್ಮ್ ಯಾವಾಗ ಬೆಳೆ ಇರ್ತೈತೆ ಆವಾಗ ನಿಮ್ಗೆ ಒಳ್ಳೆ ಫಸಲು ಬರ್ತೈತೆ. ಟೊಮಾಟೊ
ಒಳ್ಳೆ ಕ್ವಾಲಿಟಿ ಒಳ್ಳೆ ಗಟ್ಟಿಯಾದಂಥ ಟೊಮಾಟೊ ಸಿಗ್ತೈತೆ. ನೀವು ಯಾವಾಗೂ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾ ಇದ್ರೆ ಭೂಮಿ ಹಾಳಾಗೋದ್ರ ಜೊತೆಗೆ ಬೆಳೆನೂ ಹಾಳಾಗತ್ತೆ. ಅಲ್ಲಿ ನೋಡೋದಕ್ಕೆ ನಿಮ್ಗೆ ಚೆನ್ನಾಗೇ ಇರ್ತೈತೆ. ಇಲ್ಲಿ ಮಾರ್ಕೆಟ್ಗೆ ಬಂದಾಗ ಟೊಮಾಟೊ ಏನಾಗುತ್ತೆ, ದೂರದ ಮಾರ್ಕೆಟ್ಗಳಿಗೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ದೂರದ ಮಾರ್ಕೆಟ್ ಒಂದು 500 ರೂಪಾಯಿ ಬೆಲೆ ಇತ್ತು ಅಂದರೆ ಇದು ನಿಮ್ದು 200-250 ರೂಪಾಯಿ ರೇಂಜಿಗೆ ಕೇಳೋದಿಲ್ಲ. ಯಾಕಂದರೆ ಲೋಕಲ್ ಮಾರ್ಕೆಟ್ಗೆ ಮಾತ್ರ ಆಗುತ್ತೆ. ಹಂಗಾಗಿ ನೀವು ಯಾವಾಗಲೂ ಅದನ್ನು ಗಮನಿಸ್ತಾ ಇರಬೇಕು. ಯಥೇಚ್ಛವಾಗಿ ರಾಸಾಯನಿಕ ಯುಕ್ತ ಗೊಬ್ಬರಗಳನ್ನ ಬಳಸೋದು ಸ್ವಲ್ಪ ಕಡಿಮೆ ಮಾಡಿದರೆ ನಿಮ್ಗೆ ಒಳ್ಳೆ ಬೆಳೆ ಲಾಂಗ್ ಟರ್ಮ್ಗೆ ಬರ್ತೈತೆ. ನೀವು ಇಷ್ಟೆಲ್ಲ ಈ ಮಾಹಿತಿನ ಎಲ್ಲ ರೈತರಿಗೂ ಶೇರ್ ಮಾಡಿದರೆ ರೈತನಿಗೆ ಉಪಯೋಗ ಆಗುತ್ತೆ. ಮುಂದೆ ನಾವು ಈ ಥರ ಇನ್ನೂ ಹೆಚ್ಚಿನ ವೀಡಿಯೋ ಮಾಡೋದಕ್ಕೆ ನಾವು ಬೇರೆ ಬೇರೆ ಕಡೆಯಿಂದ ವಿಚಾರನ ಕಲೆಕ್ಟ್ ಮಾಡಿ ವೀಡಿಯೋ ಮಾಡೋದಕ್ಕೆ ನಮಗೂ ಒಂಥರ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತೈತೆ ಅಂತ ಎಲ್ಲ ರೈತ ಬಾಂಧವರಲ್ಲಿ ಕೇಳ್ಕೊಂತ ಈ ವಿಡಿಯೋನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹೆಚ್ಚು ರೈತರಿಗೆ ಶೇರ್ ಮಾಡಿ ಉಪಯೋಗ ಆಗಲಿ ಅಂತೇಳಿ ಸಮಸ್ತ ರೈತ ಬಾಂಧವರಿಗೆ ನಮಸ್ಕಾರಗಳು. ಇದು ನಮ್ಮ KN ಮಂಡಿ ಮಾಲಕ ಪ್ರಕಾಶ್ ಅವರ ಮಾತುಗಳು. ನಮ್ಮ ವೀಡಿಯೋಸ್ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಈ ವಿಡಿಯೋಗೆ 500ರಿಂದ 200 ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ದಯವಿಟ್ಟು ಮಾಡಿ, ಫಾಲೋ ಮಾಡ್ತಾ ಸಪೋರ್ಟ್ ಮಾಡಿ. ಇದೇ ಥರ ವೀಡಿಯೋಸ್ ಮಾಡ್ತಾಯಿದ್ದೀವಿ. ಜೈ ಜವಾನ್ ಜೈ ಕಿಸಾನ್.